ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಶ್ರೀಗಂಧದ ಗುಡಿ ಕನ್ನಡ ಚಾನಲ್ನ ಸಂಚಿಕೆ 21 ಏನಾಯಿತು ಅಂತ ನೋಡೋಣ. ಇದು ಕಲರ್ಸ್ ಕನ್ನಡ ಟಿ ವಿಯಲ್ಲಿ ಪ್ರಸಾರವಾಗುತ್ತಿದೆ. ಮುತ್ತುರಾಜ್ ಮೇಸ್ತ್ರಿ ಆಗಿರ್ತಾನಲ್ವ, ಕೆಲಸ ಮಾಡ್ತಾ ಇರ್ತಾನೆ. ವರ್ಕರ್ಸ್ಗೆಲ್ಲ ಬೈತಾ ಇರ್ತಾನೆ, ನೀವು ಈ ಥರ ಮಾಡಿದರೆ ಬೇಗ ಬೇಗ ಮೇಸ್ತ್ರಿ ಆಗೋದಿಲ್ಲ, ಸರಿಯಾಗಿ ಕೆಲಸ ಮಾಡಿ ಅಂತ ಹೇಳ್ತಾ ಇರ್ತಾನೆ. ಅಷ್ಟರೊಳಗೆ ಒಂದು ಫೋನ್ ಕಾಲ್ ಬರುತ್ತೆ. ರಿಸೀವ್ ಮಾಡ್ತಾನೆ. ಯಾರು ಅಂತ ಕೇಳಿದಾಗ ಮಯೂರ್ ಕಾಲೇಜಿಂದ ಮಾಡ್ತಾ ಇರೋದು, ಬೇಗ ಬನ್ನಿ, ನಿಮ್ಮ ತಮ್ಮಂದು ವಿಷಯ ಮಾತಾಡಬೇಕು, ಪ್ರಿನ್ಸಿಪಲ್ ಕರಿತಾ ಇದ್ದಾರೆ, ಬೇಗ ಬನ್ನಿ ಅಂತ ಹೇಳ್ತಾನೆ. ಏನು ವಿಷಯ ಹೇಳಿ, ಪರವಾಗಿಲ್ಲ ಅಂತ ಮತ್ತೆ ಕೇಳ್ತಾನೆ. ನೀವು ಫಸ್ಟ್ ಬನ್ನಿ ಅಂತ ಹೇಳ್ತಾರೆ. ನಿನ್ನೆ ಸಂಚಿಕೆಯಲ್ಲಿ ನೋಡೇ ಇರ್ತೀರಾ ಚಂದನ ಮನೆಯಲ್ಲಿ ಏನಾಯಿತು ಅಂತ. ಚಂದನಗೆ ತುಂಬ ರಫ್ ಆಗಿ ಬೈದ್ಬಿಟ್ಟು ಅವ್ರ ಫ್ಯಾಮಿಲಿ ಎಲ್ಲ ಮದುವೆಗೆ ಫೋರ್ಸ್ ಮಾಡಿ ನೀನು ಆರ್ಯನ್ ಮದುವೆ ಆಗಲೇಬೇಕು ಅಂತ ಹೇಳಿರ್ತಾರೆ. ಅವಳು ತುಂಬ ಬೇಜಾರಲ್ಲಿರ್ತಾಳೆ. ಇದನ್ನೆಲ್ಲ ನೋಡಿ ಹರಿಗೆ ತುಂಬ ಬೇಜಾರಾಗಿರುತ್ತೆ. ಹಾಗೆ ಏನಪ್ಪ ಇವು ಹೆಣ್ಮಗುಗೆ ಇಷ್ಟೆಲ್ಲ ಅನ್ಯಾಯ ಮಾಡ್ತಾ ಇದ್ದಾರೆ, ಸ್ವಂತ ಮಗಳಿಗೆ ಹೀಗೆ ಮಾಡ್ತಾ ಇದ್ದಾರೆ, ಒಂದು ಹೆಣ್ಮಗುಗೆ ಈ ಥರ ಎಲ್ಲ ಒತ್ತಾಯ ಮಾಡೋದು ತಪ್ಪು, ಮದುವೆ ಮಾಡ್ತಾ ಇದ್ದಾರೆ ಅಂತ ಇವನಿಗೇ ಜನರಲ್ಲಾಗಿ ಫೀಲ್ ಆಗ್ತಾನೆ. ಅಷ್ಟರಲ್ಲಿ ಚಂದನ ಜೋರಾಗಿ ನಾನು ಈ ಮನೇಲಿ ಇರಲ್ಲ ಅಂತ ಹೇಳ್ತಾಳೆ. ಸಡನ್ನಾಗಿ ತಿರುಗಿ ನೋಡ್ತಾನೆ ಹರಿ. ಏನಪ್ಪ ಚಂದನ ಮ್ಯಾಮ್ ವಾಯ್ಸು ಅಂತ. ಚಂದನ ಮತ್ತೊಮ್ಮೆ ಹೇಳ್ತಾಳೆ, ಈ ಥರ ನನ್ನನ್ನು ಯಾರೂ ಅರ್ಥನೇ ಮಾಡ್ಕೊತಾ ಇಲ್ಲ, ನಾನು ಯಾಕೆ ಇಲ್ಲಿ ಇರೋದು, ನಾನು ಇನ್ನೊಂದು ಕ್ಷಣವೂ ಇರಲ್ಲ, ಇವತ್ತೇ ಡಿಸೈಡ್ ಮಾಡಿದ್ದೀನಿ ಹೊರಟೋಗ್ಬೇಕು ಬೆಂಗಳೂರಿಗೆ ಅಂತ ಹೇಳ್ತಾನೆ. ಆದರೆ ಬೆಂಗಳೂರಲ್ಲಿ ಹೇಗಿರೋದು, ಎಲ್ಲಿರೋದು, ಏನು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಟೆನ್ಷನ್ ಮಾಡ್ಕೋತಾಳೆ. ನಾನಿಲ್ವಾ ಮೇಡಮ್ ಹರಿ, ಇಡೀ ಬೆಂಗಳೂರೇ ಗೊತ್ತು, ನಾನೇ ಎಲ್ಲ ವ್ಯವಸ್ಥೆ ಮಾಡ್ತೀನಿ, ಮತ್ತು ಇಲ್ಲಾಂದರೆ ನಮ್ಮನೇನೇ ಇದೆಯಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಚಂದನ ನಿಮ್ಮನೇಲಿರೋದಾ, ಬೇಡಪ್ಪ ಅಂತ ಹೇಳ್ತಾಳೆ. ಏನೂ ವರಿ ಮಾಡ್ಕೋಬೇಡಿ ಮೇಡಮ್, ನಮ್ಮನೇಲಿ ಎಲ್ಲರೂ ಒಳ್ಳೆಯವರು, ನಿಮಗೆ ಆಲ್ರೆಡಿ ಗೊತ್ತೇ ಇದೆ ನಮ್ಮನೇಲಿ ಯಾರ್ಯಾರು ಇದ್ದೀವಿ ಅಂತಂದು. ಅದಕ್ಕೆ ಚಂದನ ಅಂತಾಳೆ, ಬೇರೆ ಯಾವುದಾದ್ರೂ ಪಿ ಜಿ ವ್ಯವಸ್ಥೆ ಮಾಡ್ಕೋಬೋದು, ನನಗೆ ಯಾರೂ ಫ್ರೆಂಡ್ಸ್ ಗೊತ್ತಿಲ್ಲ ಅಂತ ಮತ್ತೊಮ್ಮೆ ಗಾಬರಿಯಿಂದ ಹೇಳ್ತಾಳೆ. ಅದಕ್ಕೋಸ್ಕರ ಮ್ಯಾಮ್ ನಾನು ಹೇಳಿದ್ದು, ಅವೆಲ್ಲ ಯಾಕೆ ರಿಸ್ಕು, ನಾನು ನಮ್ಮನೇಲಿ ಇವನೇನಪ್ಪ 4 ದಿನ ಪರಿಚಯ ಆಗಿದ್ದಾನೆ, ಇವನ ಜೊತೆಗೆ ಹೇಗಿರೋದು ಇವ್ರ ಮನೆಯಲ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾನೆ. ಹಾಗೇನಿಲ್ಲ, ನಂಬಿಕೆ ಇದೆ ಅಂತ ಚಂದನ ಮತ್ತೊಮ್ಮೆ ಹೇಳ್ತಾಳೆ. ಹಾಗಿದ್ದರೆ ಇನ್ನೇನು ಚಿಂತೆ ಮಾಡ್ತಾ ಇದ್ದೀರಾ ಮ್ಯಾಮ್, ನಮ್ಮನೆಯಲ್ಲೇ ಹೋಗಿ ಇರೋದು ಅಂತಾನೆ. ವೆಲ್ಕಮ್ ಟು ಮೈ ಗಂಧದ ಗುಡಿ, ಶ್ರೀಗಂಧದ ಗುಡಿ ಅಂತ ಹೇಳ್ತಾನೆ. ಗಂಧದ ಗುಡಿಗೆ ಸ್ವಾಗತ ಮ್ಯಾಮ್ ಅಂತ ಹೇಳ್ತಾನೆ. ಇದು ನಿಮ್ಮ ಜೀವನದಲ್ಲಿ ಒಂದು ಇಂಟರ್ವೆಲ್ ಅಂತ ಅಂದ್ಕೊಳ್ಳಿ. ಸಿನಿಮಾದಲ್ಲಿ ಇಂಟರ್ವೆಲ್ ಬರುತ್ತಲ್ಲ ಹಾಗೆ, ಇವಾಗ ನೆಕ್ಸ್ಟ್ ನಿಮ್ಮ ಜೀವನದಲ್ಲಿ ಸೆಕೆಂಡ್ ಹಾಫು ಅಂತ. ಅದು ಇದು ಬಡಾಯಿ ಕೊಚ್ಕೋತಾ ಇರ್ತಾನೆ, ಹಾಗೆ ಹೀಗೆ ಅಂತ ಅವಳಿಗೆ. ಆಯಿತು ಇವತ್ತೇ ಹೊರಟ್ಬಿಡೋಣ ಅಂತ ಹೇಳ್ತಾಳೆ. ನಾನೇ ಪೆಟ್ರೋಲು ಹಾಕಿಸ್ಬಿಡ್ತೀನಿ ಅಂತ ಹೇಳ್ತಾಳೆ ಚಂದನ. ಆಮೇಲೆ ನನಗೊಂದು ಜಾಬ್ ಸಿಕ್ಕಿದ ಮೇಲೆ ನಾನೇ ಎಲ್ಲ ವ್ಯವಸ್ಥೆ ಮಾಡ್ಕೋತೀನಿ, ಅಲ್ಲಿವರೆಗೂ ನಿಮ್ಮ ಹೆಲ್ಪ್ ತೊಗೋತೀನಿ ಅಷ್ಟೇ ಅಂತ ಹೇಳ್ತಾಳೆ. ಓ, ನೀವು ಪೆಟ್ರೋಲ್ ಹಾಕ್ಸ್ತೀರಾ, ಓಕೆ ಅಂತ ಹೇಳ್ತಾನೆ ಹರಿ. ಸ್ವಲ್ಪ ದಿನ ಮ್ಯಾಮ್ ನಿಮ್ಮ ಅಪ್ಪ ಅಮ್ಮ ಬೇಜಾರಾಗ್ತಾರೆ, ನೀವು ಅಷ್ಟೇ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಒಂದು 15 ಡೇಸ್ 20 ಡೇಸ್ ಆದ ತಕ್ಷಣ ಅವರೇ ಬಂದು ನಿಮ್ಮನ್ನು ಕ್ಷಮಿಸ್ಬಿಟ್ಟು ಕರ್ಕೊಂಡು ಹೋಗ್ತಾರೆ ನೋಡಿ. ನೀವು ಮತ್ತೆ ಆರಾಮ ನಿಮ್ಮ ಅಪ್ಪ ಅಮ್ಮನ ಜೊತೆಗೆ ಇರ್ಬೋದು, ಎಲ್ಲರೂ ಒಂದಾಗ್ತೀರಾ ಅಂತ ಹೇಳ್ತಾನೆ ಬುದ್ಧಿವಾದ ಲೈಟಾಗಿ. ಅದಕ್ಕೆ ಇಲ್ಲ ನಾನು ಮತ್ತೆ ಯಾವತ್ತೂ ಈ ಮನೆಗೆ ತಲೆ ಹಾಕಿ ಮಲ್ಕೊಳೋದು ಇಲ್ಲ ಬಿಡಿ ಅಂತ ಚಂದನ ಹೇಳ್ತಾಳೆ. ಅದಕ್ಕೆ ನನ್ನನ್ನು ಒಂಚೂರು ಇವರು ಅರ್ಥ ಮಾಡ್ಕೊಂಡಿಲ್ಲ, ನಾನು ಯಾಕೆ ಇವ್ರನ್ನ ಅರ್ಥ ಮಾಡ್ಕೋಬೇಕು, ಇವ್ರ ಜೊತೆಗೆ ಇರಬೇಕು, ಸ್ವಂತ ಮಗಳಿಗೆ ಹೀಗೆ ಮಾಡ್ತಾರೆ ಅಂತ ಹೇಳ್ತಾಳೆ. ಅದಕ್ಕೆ ಹೋಗಲಿ ಬಿಡಿ ಮೇಡಮ್, ಹೇಗೋ ಆಗಿದ್ದಾಗೋಯ್ತು, ನೆಕ್ಸ್ಟ್ ಮುಂದೇನಾಗುತ್ತೆ ಅಂತ ನೋಡೋಣ ಅಂತ ಹರಿ ಹೇಳ್ತಾನೆ. ಅದಕ್ಕೆ ಚಂದನ ಆಯಿತು ಇವತ್ತೇ ಹೊರಟ್ಬಿಡೋಣ ಅಂತ ಹೇಳಿ ಮನೆ ಒಳಗಡೆ ಹೊರಟೋಗ್ತಾಳೆ. ಈ ಕಡೆ ಹರಿಗೆ ಖುಷಿನೋ ಖುಷಿ, ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ ಒಂದು ಫೇಮಸ್ ಹಾಡಿಗೆ.
ಹಾಗೆ ತುಂಬ ಡ್ಯಾನ್ಸ್ ಮಾಡ್ತಾ ಇರ್ತಾನೆ. ತುಂಬ ಓವರಾಗಿ ಖುಷಿಯಾಗಿ ತುಂಬ ಎಕ್ಸೈಟಾಗಿ ನೋಡಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಫುಲ್ ಖುಷಿ ಮೂಡಲ್ಲಿ ಇರ್ತಾನೆ. ಇದನ್ನೇ ಸ್ವಲ್ಪ ಹೊತ್ತು ತೋರಿಸಿದ್ದಾರೆ. ತುಂಬ ಹೊತ್ತು ಡ್ಯಾನ್ಸ್ನ ಭಾಳ ಹೊತ್ತು ತೋರಿಸಿದ್ದಾರೆ. ಅಲ್ಲಿಗೆ ಈ ಸೀನು ಮುಗಿಯುತ್ತೆ. ಈ ಕಡೆ ಕಾಲೇಜಲ್ಲಿ ಸೀನ್ ನಡೀತಾ ಇರುತ್ತೆ. ಆ ಸೀನ್ ತೋರಿಸ್ತಾರೆ. ಪ್ರಿನ್ಸಿಪಲ್ ಇದ್ದು ಎಲ್ಲ ಪೇರೆಂಟ್ಸು ಮತ್ತು ಮಕ್ಕಳನ್ನ ಒಟ್ಟಾಗಿ ಇಟ್ಕೊಂಡು ಬೈತಾ ಇರ್ತಾರೆ. ಏನು ಮಕ್ಕಳಿಗೆ ಇದೇ ಬುದ್ಧಿ ಹೇಳ್ಕೊಡೋದ ನೀವು, ಹಾಗೆ ಹೀಗೆ ಅಂತ ಬೈತಾ ಇರ್ತಾರೆ ಎಲ್ಲ ಪೇರೆಂಟ್ಸ್ಗೂ. ಅಷ್ಟರಲ್ಲಿ ಮಯೂರನ್ನು ತೋರಿಸ್ತಾರೆ. ಅವ್ರ ಅಣ್ಣನೂ ಬರ್ತಾರೆ. ಬಾರಪ್ಪ ಮಯೂರ, ನೀನೇ ಇವರಿಗೆಲ್ಲ ಬಾಸು, ಹೆಡ್ಡು. ಅವರಣ್ಣ ಇದನ್ನೆಲ್ಲ ಕೇಳಿಸ್ಕೊತಾ ಇರ್ತಾನೆ. ತೆಗಿಯೋದು ಒಂದು 20 ಮಾರ್ಕ್ಸು ತೆಗಿಯಲ್ಲ, ಇಷ್ಟೊಂದು ಬಿಲ್ಡಪ್ ಕೊಡ್ತೀಯ, ಇಷ್ಟೊಂದು ಹಾರಾಡ್ತೀಯ ಅಂತ ಹೇಳ್ತಾನೆ. ನಿಮ್ಮ ಪೇರೆಂಟ್ಸ್ ಯಾರು ಬಂದಿಲ್ವಾ ಅಂತ ಕೇಳ್ತಾನೆ. ಓ ನೀನು ಅಣ್ಣ ಬಂದಿದ್ದಾರೆ ಸರ್ ಅಂತ ಹೇಳ್ತಾನೆ. ಓ ನಿಮಗೆ ಅಮ್ಮ ಇಲ್ವಲ್ಲ, ಅಮ್ಮ ಇದ್ದಿದ್ರೆ ನೀನು ಈ ಥರ ಎಲ್ಲ ಮಾಡ್ತಾ ಇರಲಿಲ್ಲ, ಗುಂಡೂರು ಗೋವಿ ಥರ ಅಂತ ಬೈತಾನೆ. ಈ ಕಡೆ ಚಂದನ ಮನೆಯಲ್ಲಿ ಸೀನ್ ತೋರಿಸ್ತಾರೆ. ಚಂದನ ರೇಷ್ಮೆ ಸೀರೆ ಉಟ್ಕೊಂಡು ರೆಡಿಯಾಗಿರ್ತಾಳೆ. ಅವಳು ಹೇಗಿದ್ರು ಮದುವೆ ಅಲ್ವಾ, ಏನಾದರೂ ಒಂದು ಪ್ರೋಗ್ರಾಮ್ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಈ ಕಡೆ ಹೊರ್ಗಡೆ ಹಾಲಲ್ಲಿ ದಾಸು ಮತ್ತು ಅವರಪ್ಪ ಮಹಾಬಲ ಅವರು ಮಾತಾಡ್ಕೋತಾ ಇರ್ತಾರೆ. ಇದನ್ನು ಚಂದನ ನೋಡಿ ಒಳಗಡೆ ಹೋಗಿ ಪ್ಯಾಕ್ ಮಾಡ್ಕೊಂಬಿಡೋಣ ಬಟ್ಟೆನ ಅಂತ ಮೆಲ್ಲಕ್ಕೆ ಹೋಗ್ತಾಳೆ. ಈ ಕಡೆ ಮಹಾಬಲ ಅವ್ರ ಹೆಂಡತಿ ಮತ್ತು ಸೊಸೆ ಯಾವ ಡ್ರೆಸ್ ಹಾಕೋಬೇಕು, ಯಾವ ಒಡವೆ ಹಾಕೋಬೇಕು ಅಂತ ಮಾತಾಡ್ತಾ ಇರ್ತಾರೆ. ಮಹಾಬಲ ಅವರು ಮತ್ತು ದಾಸ್ ಅವರು ಯಾವ ಕ್ಯಾಟ್ರಿಂಗ್ ಕೊಡಬೇಕು, ಹೇಗೆ ಅಂತ ದಾಸ್ ಹೇಳ್ತಾನೆ, ನೀವೇನು ವರಿ ಮಾಡ್ಕೋಬೇಡಿ ಅಪ್ಪ, ಎಲ್ಲ ನಾನು ನೋಡ್ಕೋತೀನಿ, ನೀವು ಟೆನ್ಷನ್ ಮಾಡ್ಕೋಬೇಡಿ, ಆರಾಮಾಗಿರಿ ಅಂತ ಹೇಳ್ತಾನೆ. ಈ ಕಡೆ ಚಂದನ ರೂಮಿಗೆ ಬಂದು ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅವರಮ್ಮ ಬಂದುಬಿಡ್ತಾರೆ. ಬಾ ಚಂದನ, ಅಪ್ಪ ಕರೀತಾ ಇದ್ದಾರೆ, ದೇವಸ್ಥಾನಕ್ಕೆ ಹೋಗಬೇಕು ಕುಲದೇವರಿಗೆ ಅಂತ ಹೇಳಿ, ಬೇಗ ಬಾ, ನಾನು ಕೆಳಗಡೆ ಇರ್ತೀನಿ ಅಂತ ಹೇಳಿ ಹೊರಟೋಗ್ತಾಳೆ. ಈ ಕಡೆ ಕಾಲೇಜಲ್ಲಿ ಸೀನ್ ತೋರಿಸ್ತಾ ಇರ್ತಾರೆ. ಫುಲ್ ಗರಮ್ ಆಗಿರ್ತಾರೆ ಪ್ರಿನ್ಸಿಪಲ್ಲು. ಇವೆಲ್ಲ ಮಕ್ಕಳಿಂದನೂ ತುಂಬ ಸಾಕಾಗ್ಬಿಟ್ಟಿರುತ್ತೆ. ಬಾರಪ್ಪ ನೀನು ಚೆನ್ನಾಗಿದ್ದಿದ್ರೆ ನಿಮ್ಮ ತಮ್ಮ ಚೆನ್ನಾಗಿರಲ್ವಾ ಅಂತ ಇನ್ನಷ್ಟು ಚೆನ್ನಾಗಿ ಜೋರಾಗಿ ಬೈತಾನೆ. ಅದಕ್ಕೆ ಮಯೂರ ಹೇಳ್ತಾನೆ, ನಮ್ಮ ಅಣ್ಣಗೇನು ಅನ್ಬೇಡಿ ಸರ್, ನಾನು ಮಾಡಿರೋದು ತಪ್ಪು ಅಂತ ಹೇಳ್ತಾನೆ. ಪ್ರಿನ್ಸಿಪಲ್ ಹೇಳ್ತಾರೆ, ಇದಕ್ಕೇನು ಕಮ್ಮಿ ಇಲ್ಲ ನೀನು ಅಂತ ಹೇಳಿದಾಗ ಮುತ್ತುರಾಜ್ ಸಾರಿ ಕೇಳೋ ಪ್ರಿನ್ಸಿಪಲ್ಗೆ, ಹಾಗೆಲ್ಲ ಮಾತಾಡಬಾರ್ದು ದೊಡ್ಡವ್ರಿಗೆ ಅಂತ ಹೇಳಿ ಸಾರಿ ಅಂತ ಹೇಳ್ತಾನೆ ಮಯೂರ. ಸರ್, ಏನೋ ಚಿಕ್ಕವರು ಹುಡುಗ ಬುದ್ಧಿ, ಏನೋ ತಪ್ಪು ಮಾಡಿದ್ದಾರೆ, ಕ್ಷಮಿಸ್ಬಿಡಿ ಸರ್ ದೊಡ್ಡವರಾಗಿ ಅಂತ ಕೈ ಮುಗಿದು ಕೇಳ್ಕೊತಾನೆ. ಅದಕ್ಕೆ ಪ್ರಿನ್ಸಿಪಲ್ಲು ಹೇಳ್ತಾರೆ, ಇದು ಒಂದು ಲಾಸ್ಟ್ ಚಾನ್ಸು, ನೆಕ್ಸ್ಟ್ ಏನಾದರೂ ಕಂಪ್ಲೇಂಟ್ ಬಂದರೆ ಡಿಸ್ಮಿಸ್ ಮಾಡಿಬಿಡ್ತೀನಿ ಅಂತ ಹೇಳ್ತಾರೆ. ಓಕೆ ಸರ್ ಅಂತ ಹೇಳಿ ತಮ್ಮನ್ನು ಕರ್ಕೊಂಡು ಹೋಗ್ತಾ ಇರ್ತಾರೆ. ಅಷ್ಟರಲ್ಲಿ ಮತ್ತೊಂದು ವಿಷಯ ನೆನಪಾಗುತ್ತೆ ಮುತ್ತುರಾಜನ್ಗೆ. ನಿಂತ್ಕೊಂಡ್ಬಿಡ್ತಾನೆ. ನಿಂತ್ಕೊಂಡು ತಿರುಗಿಬಿಟ್ಟು ಮತ್ತೆ ವಾಪಸ್ಸು ಪ್ರಿನ್ಸಿಪಲ್ ಹತ್ರ ತಮ್ಮನ್ನು ಕರ್ಕೊಂಬರ್ತಾನೆ. ಈ ಕಡೆ ಚಂದನ ಮನೆಯಲ್ಲಿ ಹೋಗೋಕ್ಕೆ ತುಂಬ ಅರ್ಜೆಂಟಾಗಿ ರೆಡಿ ಆಗ್ತಾ ಇರ್ತಾರೆ. ಬಂದ್ಲ ನೋಡು ಚಂದನ ಮತ್ತು ಅವರಮ್ಮ ನೋಡು ಅಂತ ಹೇಳ್ತಾರೆ. ಆ ಕಡೆ ಮಹಾಬಲ ಅವರಿಗೆ ಈ ಕಡೆ ಒಂದು ಕಾಲ್ ಬರುತ್ತೆ. ಮದುವೆ ಎಲ್ಲ ಹೇಗೆ ತಯಾರಿ ನಡೀತಾ ಇದೆ ಅಂತ, ನನ್ನ ಮಗ ಎಲ್ಲ ಇದ್ದಾನಲ್ಲ ಅವನೇ ಎಲ್ಲ ನೋಡ್ಕೊತಾ ಇದ್ದಾನೆ ಅಂತ ಮಹಾಬಲ ಅವರು ಹೇಳ್ತಾನೆ. ಅಷ್ಟರಲ್ಲಿಗೆ ಚಂದನ ಬರ್ತಾಳೆ. ಚಂದನ, ನೀನೇನು ಬರೋದು ಬೇಡಮ್ಮ, ನಾವೇ ಹೋಗಿ ಬರ್ತೀವಿ, ನೀನು ರೆಸ್ಟ್ ತಗೋ, ನಿನ್ನ ಜೊತೆಗೆ ದಿವ್ಯಾನೂ ಇರ್ತಾಳೆ ಅಂತ ಹೇಳ್ತಾನೆ. ಅದಕ್ಕೆ ಅವ್ರ ಹೆಂಡತಿ ಹೇಳ್ತಾಳೆ, ಯಾಕೆ ಇವಳನ್ನೂ ಕರ್ಕೊಂಡು ಹೋಗೋಣ ರೀ ಅಂತ ಹೇಳ್ತಾರೆ. ಅದಕ್ಕೆ ಬೇಡ ನೆಕ್ಸ್ಟು ಮದುವೆ ಆದಮೇಲೆ ಕರ್ಕೊಂಡು ಹೋದ್ರೆ ಆಯಿತು, ಶಾಸ್ತ್ರ ಆದಮೇಲೆ ಎಲ್ಲ ಹೊರ್ಗಡೆ ಹೋಗಬಾರ್ದು ಹೆಣ್ಮಕ್ಳು ಅಂತ ಹೇಳಿ ಇವಳನ್ನು ಇಲ್ಲೇ ಬಿಟ್ಟು ಹೋಗ್ತಾರೆ. ಆಯ್ತಮ್ಮ ಹುಷಾರು ಅಂತ ಹೇಳಿ ಮಹಾಬಲ ಅವರು ಚಂದನಗೆ ಮತ್ತು ಅವರ ಸೊಸೆಗೂ ಹೇಳ್ತಾರೆ, ಆಯ್ತಮ್ಮ ಹೋಗಿ ಬರ್ತೀವಿ ನೋಡ್ಕೊ ಎಲ್ಲ ಅಂತ ಹೇಳ್ತಾರೆ. ದಿವ್ಯಾ ಆಯಿತು ಮಾವ ಅಂತ ಹೇಳ್ತಾಳೆ.
ಈ ಕಡೆ ಪ್ರಿನ್ಸಿಪಲ್ಲು ಮತ್ತು ಮುತ್ತುರಾಜ್ ಮಾತಾಡ್ತಾ ಇರ್ತಾರಲ್ಲ, ಆ ಸೀನ್ ತೋರಿಸ್ತಾರೆ. ವಾಪಸ್ ಬಂದು ಮುತ್ತುರಾಜ್ ಹೇಳ್ತಾನೆ, ನನ್ನ ತಮ್ಮಂಗೆ ಅಮ್ಮ ಇಲ್ವಲ್ಲ ಅಂತ ಹೀಯಾಳಿಸಿದಿರಲ್ಲ ಸರ್, ಇವರಿಗೆಲ್ಲ ಈ ಮಕ್ಕಳೆಲ್ಲ ಇದ್ದಾರಲ್ಲ, ಇವ್ರ ಮಕ್ಕಳಿಗೆಲ್ಲ ತಂದೆ ತಾಯಿ ಇದ್ದಾರೆ, ಮತ್ತು ಇವ್ರು ಯಾಕೆ ತಪ್ಪು ಮಾಡಿದರು, ನನ್ನ ತಮ್ಮಗೆ ತಾಯಿ ಇಲ್ಲ ಅಂತ ಹೇಗೆ ಹೇಳ್ತೀರಾ, ನಾನು ತಾಯಿ ಇಲ್ಲ ಅಂದ್ರೂ ನಾನೇ ತಾಯಿ ಥರ ಸಾಕಿದ್ದೀನಿ, ಅವನು ಏನೋ ಚಿಕ್ಕವನು ಹುಡುಗ ಬುದ್ಧಿಯಲ್ಲಿ ಈ ಥರ ಮಾಡಿದ್ದಾರೆ, ಅದಕ್ಕೋಸ್ಕರ ನೀವು ಇಷ್ಟೆಲ್ಲ ಮಾತಾಡ್ತೀರಲ್ಲ, ನೀವು ಬೈದು ಬುದ್ಧಿ ಹೇಳೋದು ಒಂದು ರೀತಿ ಇರಬೇಕು, ತಿದ್ದಿ ತೀಡಿ ಬಳಪ ಥರ ಆಗಿರಬೇಕೇ ಹೊರತು ನಿಮ್ಮ ಮಾತು ಈ ಥರ ಕಬ್ಬಿಣದ ಮೇಲೆ ಬರೆ ಹಾಕ್ದಂಗೆ ಇರಬಾರ್ದು, ಇದು ಸುತ್ತಿಗೆ ತೊಗೊಂಡು ಹೊಡೆದಂಗೆ ಇರಬಾರ್ದು, ಅವ್ರ ಬಾಳಿಗೆ ಸ್ಮೂತಾಗಿ ಹೇಳಿಕೊಟ್ರೆ ಅವರೆಲ್ಲ ತಿದ್ಕೋತಾರೆ ಸರ್ ಅಂತ ಹೇಳ್ತಾನೆ. ಪ್ರಿನ್ಸಿಪಲ್ಗೆ ಮುತ್ತುರಾಜ್ ಮಾತಾಡ್ತಾ ಇರೋದು ಸರಿ ಅನಿಸುತ್ತೆ. ಇವನಿಗೆ ಫೀಲ್ ಆಗಿಬಿಡ್ತಾರೆ ಪ್ರಿನ್ಸಿಪಲ್ಲು, ಯಾಕಪ್ಪ ಈ ಥರ ಮಾಡಿದೆ ಅಂತ. ಮತ್ತೊಮ್ಮೆ ಹೇಳ್ತಾನೆ, ಎಲ್ಲ ಮಕ್ಕಳನ್ನು ಕ್ಷಮಿಸ್ಬಿಡಿ ಸರ್, ಏನೋ ಆಗಿದ್ದಾಗೋಯ್ತು, ಇನ್ಮೇಲೆ ಎಲ್ಲರೂ ಸರಿಯಾಗಿರ್ತಾರೆ, ಚೆನ್ನಾಗಿ ಓದ್ಕೊಂಡು ಚೆನ್ನಾಗಿ ಈ ಥರ ಒಂದು ಕಂಪ್ಲೇಂಟ್ ಬರಲ್ಲ, ನೀವೇ ನೋಡ್ತಾ ಇರಿ ಅಂತ ಹೇಳಿ ನಮಸ್ಕಾರ ಮಾಡಿ ಅವ್ರ ತಮ್ಮನ್ನು ವಾಪಸ್ ಕರ್ಕೊಂಡು ಹೋಗ್ತಾನೆ ಮನೆಗೆ. ಈ ಕಡೆ ಎಲ್ಲರೂ ಹಾಗೆ ನೋಡ್ತಾ ಇರ್ತಾರೆ. ಪ್ರಿನ್ಸಿಪಲ್ಗೂ ಶೇಮ್ ಅಂತ ಅನಿಸ್ಬಿಡುತ್ತೆ. ಈ ಕಡೆ ಚಂದನ ಮನೆಯಲ್ಲಿ ಚಂದನ ರೆಡಿ ಆಗ್ತಾ ಇರ್ತಾಳೆ, ಬ್ಯಾಗ್ ಪ್ಯಾಕ್ ಮಾಡ್ಕೊಂಬಿಡೋಣ, ಹೇಗಿದ್ರು ಎಲ್ಲರೂ ಹೋದರು ಅಂತಂದು ಮನಸಲ್ಲೇ ಅಂದ್ಕೊತಾ ಇರ್ತಾಳೆ. ಅದಕ್ಕೆ ಹೇಳ್ತಾಳೆ, ಯಾಕಮ್ಮ ಇಷ್ಟೊಂದು ಬೇಜಾರಲ್ಲಿ ಇದೆಯಾ, ಯಾಕೇನಾಯಿತು, ನಿನ್ನೆ ಎಲ್ಲ ಸರಿಯಾಗಿ ನಿದ್ದೆ ಮಾಡಿಲ್ವಾ, ಹೋಗು ರೆಸ್ಟ್ ಮಾಡು ಹೇಳ್ತಾಳೆ. ಅದಕ್ಕೆ ಅಷ್ಟರೊಳಗೆ ಅವ್ರ ಅಮ್ಮ ಬಂದು, ಚಂದನ ಬೇಜಾರು ಮಾಡ್ಕೋಬೇಡ, ನೀನು ಬಿಟ್ಟು ಹೋಗ್ತಾ ಇದ್ದೀವಿ ದೇವ್ರಿಗೆ ಅಂತ, ಮದುವೆ ಆದ ತಕ್ಷಣವೇ ಇಬ್ಬರು ಗಂಡ ಹೆಂಡ್ತಿ ಇಬ್ಬರೂ ಒಟ್ಟಿಗೆ ಹೋಗ್ಬೋದು ಅಂತ ಹೇಳಿ ಸಮಾಧಾನ ಮಾಡಿ ಮತ್ತೊಮ್ಮೆ ಹೇಳಿ ಹೊರಟೋಗ್ತಾಳೆ. ಅಷ್ಟರಲ್ಲಿ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ. ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಯಿತು, ಮನೆ ಬಿಟ್ಟು ಹೋಗ್ತಾಳೆ ಚಂದನ ಅಂತ ಕಾದು ನೋಡೋಣ. ಅಲ್ಲಿವರೆಗೂ ಈ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್. ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.